ಹೊಸೂರು ಗ್ರಾಮದಲ್ಲಿ ಚಿರತೆ ಹಾವಳಿ ಆತಂಕದಲ್ಲಿ ಗ್ರಾಮಸ್ಥರು. ರಾಮದುರ್ಗ ತಾಲೂಕಿನ ಡಿ ಹೊಸೂರು ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಚಿರತೆ ಹಾವಳಿ ಭೀತಿ ಮೂಡಿಸಿದೆ. ನಾಯಿಗಳನ್ನು ಚಿರತೆ ತೆಗೆದುಕೊಂಡು ಹೋಗಿರುವ ಘಟನೆಗಳು ನಡೆದಿವೆ. ಡಿ ಹೊಸೂರು ಗ್ರಾಮದಲ್ಲಿ ರಾತ್ರಿ ವೇಳೆ ತೋಟಗಳಲ್ಲಿ ನೀರು ಹಾಯಿಸಲು ಹೋದ ರೈತರಿಗೆ ಚಿರತೆ ಎದುರಾದ ನಿದರ್ಶನಗಳು ಕಂಡುಬಂದಿದೆ. ಗ್ರಾಮದ ಸುತ್ತಮುತ್ತಲಿನ ಊರುಗಳಲ್ಲಿ ಪ್ರಸ್ತುತ ಕಬ್ಬು ಹಾಗೂ ಜೋಳ ಬೆಳೆ ಬೆಳೆದಿದ್ದಾರೆ. ತೋಟಕ್ಕೆ ನೀರು ಹಾಸಲು ರೈತರು ತಮ್ಮ ತಮ್ಮ ಹೊಲಗಳಿಗೆ ಹೋಗುತ್ತಾರೆ. ಆದರೆ ಚಿರತೆ ಹಾವಳಿಯ ಭೀತಿಯಿಂದ ರೈತರು ಹೊಲಗಳಿಗೆ ಹೋಗುವುದನ್ನು ಕೈಬಿಟ್ಟಿದ್ದಾರೆ. ಡಿ ಹೊಸೂರು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದು ಮನೆಯಲ್ಲಿಯೇ ಇರುವಂತಾಗಿದೆ. ಹೆಜ್ಜೆ ಗುರುತಿನ ಆಧಾರದ ಮೇಲೆ ಮತ್ತು ಕೆಲವು ಸಾಕು ಪ್ರಾಣಿಗಳನ್ನು ತಿಂದು ಹೋಗಿರುವುದರಿಂದ ಚಿರತೆಯೇ ಇರಬಹುದೆಂದು ಗ್ರಾಮಸ್ಥರು ಆತಂಕಕ್ಕೀಡಾಗಿದ್ದಾರೆ. ಚಿರತೆ ಹಾವಳಿ ತಡೆಗೆ ತಾಲೂಕಾ ಅರಣ್ಯಾಧಿಕಾರಿ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿರಿಚಿರಿ ಅವತ್ತು ಸಾಯಂಕಾಲ 6:30-7 ಗಂಟೆ ಆಗಿತ್ತು ರೀ. ಅದು ನಾವು ಇಲ್ಲಿ ಹೊಲಕ್ಕೆ ಮನೆಗೆ ಅಡ್ಡಾಡೋರಿ. ಅಲ್ಲಿ ಐತಲ್ರಿ ಕಟ್ಟಿ, ಆ ಕಟ್ಟಿ ಮ್ಯಾಗ ಮಕ್ಕೊಂದಿತ್ತು ರೀ. ಅದು ಮಕ್ಕೊಂದಿತ್ತು. ನಾವು ಫೋಟೋ ತೆಗಿಬೇಕಂತೇಳಿ ಇದನ್ನು ಮಾಡಿದ್ವಿ. ನಾವು ಭಯಪಟ್ಟ ಓಡಿ ಹೋದಿವ್ರಿ ನಾವು. ಆದ್ರೆ ಇಲ್ಲಿ ಜನ ಭಾಳ ಅಡ್ಡಾಡ್ತೀವ್ರಿ ನಾವು. ನಮ್ಗಟ್ಟ ರಕ್ಷಣೆ ಇದನ್ನು ಮಾಡ್ರಿ, ಭಯ ಆಕತಿ. ರಾತ್ರಿ ನೀರು ಹಾಸ್ತೀವಿ. ಒಟ್ಟು ಫಾರೆಸ್ಟ್ರು ಒಟ್ಟು ಹೆಚ್ಚುವರಿ ಇದನ್ನ ತಗೊಂಡ್ಕಾರ ನಮ್ಗಟ್ಟ ಭಯ ಅನ್ನೋದು ಹೋಗ್ಲಾಡಿಸ್ಲಾಕ ಪ್ರಯತ್ನ ಮಾಡ್ರಿ ಅಂತ ನಾವು ನಿಮ್ಮ ಹತ್ರ ಹೇಳ್ಕೊತೀವಿ. ಯಾವ ಬಂತದ? ಒಂದು 4 ದಿನದ ಹಿಂದೆ ಆತರ 4 ದಿನ ಆಯ್ತು ಬರುತ್ತೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲಾರು ರಾತ್ರಿ ಹೊತ್ತು ಹೊಲಕ್ಕೊಂದೊಂದ್ ಮನಿ ಅದಾವ್ರಿ. ಇದ್ರು ಕೂಡ ಫ್ಯಾಮಿಲಿಗಳು ಊರಾಗಿರ್ತಾವ್ರಿ. ರಾತ್ರಿ ನೀರ್ ಹಸಾಕ್ ಬರ್ತಾರ. ಅದ್ರಾಗ ಮತ್ತೆ ಈ ವಾರ ಅಂತ್ರಿ ನೈಟ್ ಬರ್ತಾವ್ರಿ ಕರೆಂಟ್. ರಾತ್ರಿ ಬರ್ಬೇಕಾದ್ರೆ ನಮ್ಗೆ ಆತಂಕ ಐತ್ರಿ. ಯಾಕ ಪ್ರಾಣಿ ಪಕ್ಷಿ ಹೋದ್ರ ಏನ ನಮ್ಗೇನ್ ಅನ್ಸಂಗಿಲ್ರಿ. ಮನುಷ್ಯರ ಮೇಲೆ ದಾಳಿ ಮಾಡಾಕತ್ತೆ. ನಮ್ಮ ಪೀಕ್ಗಳು ಒಣಗ್ತಾವ್ರಿ. ಹೊಳ್ಳಿ ಅದ್ರಾಗ ಈ ಕಟಾವ್ ಬಂದಾವ್ರಿ ಎಲ್ಲಾ ಕಬ್ಬುಗಳು. ಮತ್ತೆ ಕಬ್ಬನು ನುಕ್ಸಾನ್ ಆಗತ್ರಿ. ಹೊಳ್ಳಿ ಈಗ ಈ ವಾರ ರಾತ್ರಿ ಲೈನ್ ಬಂದು ನೀರ್ ಹಸಕ್ ಬರೋದು ನಮ್ಗೆ ಆತಂಕ ಐತ್ರಿ. ನಮ್ಗೆ ರಕ್ಷಣೆ ಕೊಡ್ಬೇಕಾದ್ರು ಫಾರೆಸ್ಟ್ ತರ ಕೊಡ್ಬೇಕ್ರಿ. ಅದನ್ನ ಆದಷ್ಟು ಬೇಗನ ಬಗೆಹರಿಸ್ಕಾರ ನಮ್ಗ ಆತಂಕ ಹೋಗ್ಲಾಡ್ಸಿದ್ರ ಒಳ್ಳೇದಾಗತ್ರಿ.